ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತೊಂದು ಡೈಲಿ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಂತ್ ಎಂಡ್ ಆಗಿರೋದ್ರಿಂದ ರೇಷನ್ ಎಲ್ಲ ಪರ್ಚೇಸ್ ಮಾಡೋದಿತ್ತು, ಅದ್ರ ಜೊತೆ ಮೂವಿಗೆ ಹೋಗಿದ್ವಿ. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಅವತ್ತು ಬೆಳಗ್ಗೆ ಡಿಟಾಕ್ಸ್ ವಾಟರಿಂದ ಡೇ ಶುರು ಆಯಿತು ಅಂತ ಹೇಳ್ಬೋದು. ಸೊ ಇತ್ತೀಚೆಗೆ ಬೆಳಗ್ಗೆ ಹೊತ್ತೆಲ್ಲ ಕಾಫಿ ಎಲ್ಲ ಪೂರ್ತಿಯಾಗಿ ಕಟ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಬೆಳಗ್ಗೆ ಹೊತ್ತು ಅಂದರೆ ಖಾಲಿ ಹೊಟ್ಟೆ ಕಾಫಿ ಕುಡಿಯೋದನ್ನ ಆದಷ್ಟು ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಸೊ ಅದಾದಮೇಲೆ ತಿಂಡಿಗೆ ನಾನು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಸೊ ನೋಡಿ, ಬೆಳಿಗ್ಗೆ 7:30 ಆಗಿಬಿಟ್ಟಿತ್ತು ಆಲ್ರೆಡಿ. ಸೊ ಡಿಟಾಕ್ಸ್ ವಾಟರಿಂದನೇ ಅವತ್ತು ಡೇ ಶುರು ಆಗೋದು ಆ್ಯಕ್ಚುಲಿ. ಸೊ ಅದಾದಮೇಲೆ ನೋಡಿ, ಇದಕ್ಕೆ ಸಂಪಣ ಇದ್ದಿದ್ದರಿಂದ ರುಬ್ಬಿಟ್ಟಿದ್ವಿ ಅಂತ ಸ್ವಲ್ಪ ಟೊಮೊಟೊ ಚಟ್ನಿ ಮಾಡಿಕೊಂಡು ದೋಸೆ ಮಾಡಿದ್ದೆ. ಸೊ ಅವತ್ತು ಸ್ವಲ್ಪ ತುಂಬಾ ಕೆಲಸಗಳಿತ್ತು ಅಂತ ಹೇಳ್ಬೋದು. ಸೊ ನಂದು ಕಾಲೇಜ್ ವರ್ಕ್ ಇತ್ತು, ಪಾಪುನ ಸ್ಕೂಲ್ಗಿತ್ತು. ಸೊ ಇದೇ ಸರಿ ಅಂತ ಅಂದ್ಬಿಟ್ಟು ಅವಳಿಗೂ ಕೂಡ ರೈಸ್ ಐಟಮ್ ಆದಷ್ಟು ಅವಾಯ್ಡ್ ಮಾಡ್ತಾಯಿದ್ದೀನಿ ಹೊರಗಡೆ, ಅಂದರೆ ಸ್ಕೂಲ್ಗೆ. ಸೊ ಇಂಥದ್ದೇ ತುಂಬ ಎಮರ್ಜೆನ್ಸಿ ಏನಾದರೂ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಅಂದರೆ ಆವಾಗ ಮಾತ್ರ ರೈಸ್ ಐಟಮ್ ಹಾಕೋದಷ್ಟೇ ಅವಳ ಬಾಕ್ಸ್ಗೆ. ಸೊ ಟೊಮೊಟೊ ಚಟ್ನಿ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಮಾಡಿದ್ದೆ. ಸೊ ಚೆನ್ನಾಗಾಗಿತ್ತು, ಎರಡು ಕಾಂಬಿನೇಷನ್ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೋಡಿ ಹಿಂಗೇ ನನಗೆ ನಮ್ಮ ಮನೆಯವರು ಮತ್ತು ಪಾಪು ಅಷ್ಟೇ ಅಲ್ವಾ. ಸೊ ಅದಕ್ಕೋಸ್ಕರನೇ ಸಾಕಿತ್ತು ಇಷ್ಟೇ, ಅವಳಿಗೂ ಬಾಕ್ಸು ನನ್ನ ಬಾಕ್ಸು ಎಲ್ಲದಕ್ಕೂ. ಸೊ ಇವತ್ತು ಸ್ವಲ್ಪ ಬೇಗನೆ ನೋಡಿ ಟೀನೂ ಆಯಿತು. ತಿಂಡಿ ಆದ ತಕ್ಷಣ, ತಿಂಡಿ ಆದಮೇಲೆ ಟೀ ಕುಡಿದ್ರೆ ಅದೊಂಥರ, ಬಟ್ ಖಾಲಿ ಹೊಟ್ಟೆ ಕುಡಿಬಾರ್ದು ಅಷ್ಟೇ. ಅದಾದಮೇಲೆ ನೋಡಿ ಎಲ್ಲ ಅವತ್ತೊಂದು ದಿನಸಿ ಲಿಸ್ಟು, ಆ ಒಂದು ಮಂತ್ಗೆ ಬೇಕಾಗಿರೋ ಅಂಥದ್ದು ಎಲ್ಲನೂ ನಾನು ರೆಡಿ ಮಾಡ್ಕೊಂಬಿಟ್ಟು ಪ್ರತಿಯೊಂದು ಅಷ್ಟೇ. ರೈಸ್ ಮೊದಲೇ ತಂದಿದ್ದರಿಂದ ಮಿಕ್ಕಿದ ಐಟಮ್ಸು ತೊಗೊಂಬರೋಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ವಿ. ರೈಸ್ ಮಧ್ಯದಲ್ಲೇ ತೊಗೊಂಡಿದ್ವಿ, ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು. ಸೊ ನೋಡಿ, ನಾವು ಬಂಡಿಪಾಳ್ಯ ಅಂತಿದೆ ಇಲ್ಲಿ ಮೈಸೂರಲ್ಲಿ. ಸೊ ಅಲ್ಲೇ ಹೋಗ್ಬಿಡೋದು. ಅಲ್ಲಂದರೆ ಚೀಪ್ ಆ್ಯಂಡ್ ಬೆಸ್ಟ್ಗೆ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲೂ ಹೋಗ್ಬೋದು, ಬಟ್ ಇಲ್ಲಿ ಎಲ್ಲ ಏನು ಅಂತಂದರೆ ಒಂದು ಐಟಮ್ ಇದ್ದರೆ ಒಂದು ಐಟಮ್ ಸಿಗೋಲ್ಲ, ಅಥವಾ ಇನ್ನೇನಾದರೂ ಆಗುತ್ತೆ. ಸೊ ಅದಕ್ಕೋಸ್ಕರ ಫ್ರೀ ಇದ್ದರೆ ಮಾತ್ರ ಈ ಥರ ನಾವು ಹೋಗ್ಬಿಡ್ತೀವಿ ಬಂಡಿಪಾಳ್ಯಕ್ಕೆ. ಸೊ ಅದಾದಮೇಲೆ ನಮ್ಮ ಮನೆಯವ್ರಿಗೆ ಅಲ್ಲಿ ಮಾಲ್ ಆಫ್ ಮೈಸೂರಲ್ಲಿ ಏನೋ ವರ್ಕ್ ಇತ್ತು ಅಂತ ಹೋದರು. ಸೊ ನಾವು ಹಂಗೆ ಓಡಾಡೋಣ ಅಂತ ಹೋಗ್ತಿದ್ವಿ. ಅಷ್ಟರಲ್ಲಿ ಅಲ್ಲಿ ಕಾಂತಾರ ಮೂವಿದು ಸುಮ್ಮನೆ ನೋಡಿದೆ, ಎಷ್ಟು ಗಂಟೆಗೆ ಇವತ್ತೇನಾರು ಇದೆಯಾ ಮತ್ತು ಸೀಟ್ಸ್ ಅವೈಲಬಲ್ ಇದೆಯಾ ಅಂತ ನೋಡಿದೆ. ಸೊ ಇತ್ತು, ಅದಕ್ಕೋಸ್ಕರ ಹೆಂಗೋ ಅಲ್ಲಿ ಹೋಗಿದ್ದೀವಲ್ಲ, ಮೂವಿಗೆ ಹೋಗಿರಲಿಲ್ಲ. ಯಾವಾಗಲೂ ಫಸ್ಟ್ ವೀಕೇ ಹೋಗ್ಬಿಡ್ತಿದ್ವಿ, ಬಟ್ ಈ ಸರಿ ಸ್ವಲ್ಪ ಲೇಟ್ ಮಾಡಿದ್ವಿ. ಸೊ ಆಯಿತು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಬುಕ್ ಮಾಡ್ಕೊಂಡು ಹೋದ್ವಿ. ಅಷ್ಟರಲ್ಲಿ ಇವಳು ಮಾತಾಡ್ತಿದ್ವಿ. ನೋಡಿ ಎಷ್ಟರಲ್ಲಿ ಇವಳು ಎದುರ್ಕೋತಾಳೇನೋ ಅಂತ ಇದು ಮಾಡಿದೆ, ಬಟ್ ಏನಿಲ್ಲ, ಫಸ್ಟ್ ಕಾಂತಾರ ಮೂವಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದೆ. ಸೊ ಅಂದರೆ ಆವಾಗ ನಮಗೂ ಗೊತ್ತಿರಲ್ವಲ್ವ. ಸೊ ಆ ಥರ ಎಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ಇರುತ್ತೆ, ಮಕ್ಕಳೆಲ್ಲ ಎದುರ್ಕೋತಾರೆ ಅಂತ. ಸೊ ಫಸ್ಟಿಗೆ ಹೋಗಿ ಕರ್ಕೊಂಡು ಹೋಗಿದ್ದೆ, ಬಟ್ ಕಣ್ಣು ಮುಚ್ಕೊಂಡಿದ್ದೆ. ಸೊ ಇವಾಗಲೂ ಹಂಗೆ ಎದುರ್ಕೊಬಿಡ್ತಾಳೇನೋ ಅಂತ ನೋಡಿದೆ, ಬಟ್ ಇವಾಗ ಸರಿ ಏನು ಅವಳೇನು ಜಾಸ್ತಿ ಎದುರ್ಕೊಳ್ಳಿಲ್ಲ, ಹಂಗೂ ಅವಾಯ್ಡ್ ಮಾಡಿಸಿದ್ವಿ ಸ್ವಲ್ಪ. ಸೊ ಮೂವಿನೂ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬರೀ ಇಷ್ಟು ಮಾತ್ರ, ಸ್ಟಾರ್ಟಿಂಗ್ ಅದು ನೇಮ್ ಕಾರ್ಡ್ ಬರೋ ತನಕ ಒಂಚೂರು ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ಇವಾಗೇನಿಲ್ಲ, ಅಮೆಝಾನ್ ಪ್ರೈಮ್ಗೆ ಬಂದುಬಿಟ್ಟಿದೆಯಲ್ಲ. ಸೊ ಇದು ನಾವು ಬಿಫೋರ್ ಲಾಸ್ಟ್ ವೀಕ್ ಹೋಗಿದ್ದೀವಿ ನಾವು. ಸೊ ಸ್ವಲ್ಪನೇ ಲೇಟ್ ಆಯಿತು ಅಂತ ಹೇಳ್ಬೋದು. ಸೊ ಅದಾದಮೇಲೆ ಇಂಟರ್ವಲ್ ಟೈಮಲ್ಲಿ ಇವಳು ಪಾಪ್ಕಾರ್ನ್ ಮತ್ತು ಸ್ಯಾಂಡ್ವಿಚ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ಇವಳಿಗೆ ಈ ಥರ ಹೊರಗಡೆ ಎಲ್ಲ ಓಡಾಡಿಸ್ಕೊಂಡು ಇದು ಮಾಡ್ತಾಯಿದ್ರೆ ಇಷ್ಟ. ಸೊ ಅದಕ್ಕೆ ಸುಮ್ಮನೆ ಅವಳ ಪಾಡ್ಗಳೇ ಏನೋ ಮಾತಾಡ್ಕೊತಾ ಇದ್ಲು. ಸೊ ಅದಾದಮೇಲೆ ನೋಡಿ ಮತ್ತೆ ಇಂಟರ್ವಲ್ ಎಲ್ಲ ಆಯಿತು. ಅದಾದಮೇಲೆ ಅವರು ಅಲ್ಲಿಗೆ ತೊಗೊಂಬಂದು ಕೊಟ್ಟರು ತಿಂಡಿನ. ಸೊ ಮೂವಿ ಎಲ್ಲ ಮುಗೀತು, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಮೇಕಿಂಗ್ ಎಲ್ಲ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಎಂಟ್ರೆನ್ಸ್ಗೆ ಈ ಥರ ಕಾಂತಾರ, ಅದು ಐನಾಕ್ಸಲ್ಲಿ ಈ ಥರ ಮಾಡಿದರು. ಎಲ್ಲ ಕಡೆಯೂ ಇದೇ ಥರನೇ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಚೆನ್ನಾಗಿತ್ತು ಅಂತ ಹೇಳ್ಬೋದು, ಮೇಕಿಂಗ್ ಎಲ್ಲ ಚೆನ್ನಾಗಿತ್ತು. ಆಮೇಲೆ ನಾವು ಹಂಗೇ ಒಂದು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಒಂದು ಪಿಜ್ಜಾ ತಿಂದ್ಕೊಂಡು ಹೊರಟ್ವಿ ಅಂತ ಹೇಳ್ಬೋದು. ಸೊ ಚೆನ್ನಾಗಿತ್ತು ಮೂವಿ ಎಲ್ಲ. ಸೊ ನೋಡಿ, ನಮ್ಮ ರೆಗ್ಯುಲರ್ ಕೆಲಸಗಳ ಜೊತೆಗೆ ಇದು ಬೇಕು, ಎಂಟರ್ಟೈನ್ಮೆಂಟು, ಅಥವಾ ಎಂಟರ್ಟೈನ್ಮೆಂಟ್ ಮೂವಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟೆ ನಮ್ಮ ಕೆಲಸಗಳನ್ನೆಲ್ಲ ಮರೆಯೋಂಗಿಲ್ಲ. ಸೊ ಅದ್ರ ಪಾಡ್ಗದು ನಮ್ಮ ಡೈಲಿ ವರ್ಕ್ ರೂಟೀನು ಕೂಡ ಇರುತ್ತೆ. ಸೊ ಅದಾದಮೇಲೆ ಸ್ವಲ್ಪ ತರಕಾರಿ ಬೇಕಿತ್ತು ಅಂತ ಅಂದ್ಬಿಟ್ಟು ಆನ್ ದ ವೇ ಹೋಗ್ತಾನೆ ಮನೆಗೆ ಬೇಕಾಗಿರೋವಂಥ ತರಕಾರಿ ಇರ್ಬೋದು, ಹೂವು, ಏಕೆಂದರೆ ಪೂಜೆಗೆಲ್ಲ ಬೇಕಿರುತ್ತಲ್ವ. ಸೊ ಅದು ಎಲ್ಲನೂ ಕೂಡ ತೊಗೊಂಡು ಹೋದ್ವಿ ಅಂತ ಹೇಳ್ಬೋದು ಗೈಸ್. ಯಾಕೆಂತಂದರೆ ನಮಗೆ ಬರೀ ಎಂಟರ್ಟೈನ್ಮೆಂಟ್ ಅಥವಾ ಮೂವಿಗೆ ಹೋಗ್ತೀವಿ ಅಂತಲೇ ನಾವು ನಮ್ಮ ಮನೆ ಕೆಲಸ ಎಲ್ಲನೂ ಬಿಡೋಕ್ಕಾಗಲ್ಲ.
ಸೊ ನಮ್ಮ ಮನೆ ಕೆಲಸನೂ ನೋಡ್ಕೋಬೇಕು, ಅದೇ ತಾನೇ ಇಂಪಾರ್ಟೆಂಟು. ಮೂವಿ ಈವ್ನಿಂಗ್ ಬೇಕಾದ್ರೆ ಒಂದು 3 hours ಹೋಗಿದ್ದು ಬಂದರೆ ಸರಿ ಆಗುತ್ತೆ. ಬಟ್ ಆನ್ ದ ವೇ ಅಷ್ಟು ದೂರ ಹೋಗಿರ್ತೀವಲ್ಲ, ಅದ್ರ ಜೊತೆಗೆ ಈ ಕೆಲಸನೂ ಮುಗಿಸ್ಕೋಬೇಕು. ಅದನ್ನು ನಾನು ಮೊದಲಿಂದನೂ ಫಾಲೋ ಮಾಡ್ತಾ ಇರೋದು ಅಂತ ಹೇಳ್ಬೋದು. ಸೊ ಆನಿಯನು ಏನು ಬೇಕೆಲ್ಲ ತೊಗೊಂಬಂದ್ವಿ ಗೈಸ್. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ಸ್ಮಾಲ್ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.